ಕಂಗ್ರಾಟ್ಸ್ ಬಂಗಾರ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಸ್ಪೆಷಲ್ ಅಂತ ಮನೆಯಲ್ಲೇ ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ಕುಕ್ಕರ್ನಲ್ಲಿ, ಅದು ಕೂಡ ನಾರ್ಮಲ್ ಬಿರಿಯಾನಿನ ಹೇಗೆ ಮಾಡ್ತೀವಲ್ವ ಅದೇ ರೀತಿ ಮಾಡುವಂಥದ್ದು. ಅಂದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ, ಹಾಗೆಯೇ ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಆಗುತ್ತೆ. ಅದ್ರ ರೆಸಿಪಿನ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಹಾಗೆಯೇ ಇನ್ಸ್ಟಾಗ್ರಾಮ್ನಲ್ಲಿ 200K ಆಗಿತ್ತಲ್ವ, ಅವತ್ತು ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಸ್ಪೆಷಲ್ಲಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಜರ್ನಿ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಂದರೆ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾನೆ ಇನ್ಸ್ಟಾಗ್ರಾಮ್ ಜರ್ನಿ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ನಿನ್ನೆ ವ್ಲಾಗ್ನ ಅಪ್ಲೋಡ್ ಮಾಡಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ, ಬೇಗ ಹುಷಾರಾಗಿ ಪೂಜಾ, ಹೆಲ್ತ್ ಕಡೆ ಗಮನ ಕೊಡಿ, ಇವಾಗ ವೆದರ್ ಎಲ್ಲ ಚೇಂಜ್ ಆಗಿದೆ ಅಲ್ವಾ, ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಅಂತೆಲ್ಲ ಹೇಳಿದ್ರಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವಾಗ ಸ್ವಲ್ಪ ಪರವಾಗಿಲ್ಲ, ನನ್ನ ವಾಯ್ಸ್ ಸರಿ ಹೋಗ್ತಾ ಇದೆ, ಹುಷಾರಾಗೇ ಇದ್ದೀನಿ. ಆದರೆ ಸ್ವಲ್ಪ ಗಂಟ್ಲು ಕಟ್ಕೊಂಡಿದೆ ಅಷ್ಟೇ, ಹಾಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟ್, ಬೀನ್ಸ್, ಹಾಗೆಯೇ ಸ್ವಲ್ಪ ಆಲೂಗಡ್ಡೆ, ಪನ್ನೀರ್ ಮತ್ತು ಸೋಯಾ ಚಂಕ್ಸ್ನ ಹಾಕಿ ಇವತ್ತಿನ ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕಿಂತ ಮುಂಚೆನೇ 2 ಕಪ್ ಆಗುವಷ್ಟು ಬಾಸ್ಮತಿ ರೈಸ್ನ ಚೆನ್ನಾಗಿ 2-3 ಸಾರಿ ವಾಶ್ ಮಾಡಿ ನೀರನ್ನು ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಮಾಡುವಾಗ ಅಥವಾ ಪುಲಾವ್ ಏನಾದರೂ ಮಾಡ್ಕೊಳ್ಳುವಾಗ ಬಾಸ್ಮತಿ ರೈಸ್ನ ನೆನೆಸಿಟ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಉದ್ರುದ್ರಾಗಿ, ಹಾಗೆಯೇ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಮೊದಲೇ ನೆನೆಸಿಟ್ಕೊಳ್ಳೋದು. ನನ್ನ ಇನ್ಸ್ಟಾಗ್ರಾಮ್ ಜರ್ನಿ ಹೇಳಬೇಕು ಅಂತ ಅಂದರೆ, ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ ಪೂಜಿಕಾ ಫುಡ್ ಅಂತ. ಇವಾಗ ಆ ಪೇಜಲ್ಲೇ 200K ಆಗಿರೋದು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ 2.5 ವರ್ಷ ಆಯಿತು ಈ ಪೇಜ್ನ ಸ್ಟಾರ್ಟ್ ಮಾಡಿ. ಅಂದರೆ ಸ್ಟಾರ್ಟಿಂಗ್ ಏನೂ ಹಾಕ್ತಾ ಇರಲಿಲ್ಲ. ಆಲ್ರೆಡಿ ನಂದು ಪೂಜಿಕಾ ಫುಡ್ ಅಂತ ಯೂಟ್ಯೂಬ್ ಚಾನಲ್ ಇತ್ತಲ್ವ, ಅದೇ ಹೆಸರಲ್ಲೇ ಪೂಜಿಕಾ ಫುಡ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಸ್ಟಾರ್ಟ್ ಮಾಡಿದ್ದೆ, ಹಾಗೆ ಫೇಸ್ಬುಕ್ ಪೇಜ್ ಕೂಡ ಸ್ಟಾರ್ಟ್ ಮಾಡಿದ್ದೆ. ಯೂಟ್ಯೂಬ್ಗೆ ತಮ್ನೇಲ್ ಮಾಡೋದಕ್ಕೆ ಅಂತ ಫೋಟೋ ತೆಗಿತಿದ್ದೆ ಅಲ್ವಾ, ಅದೇ ಫೋಟೋನೇ ಇದಕ್ಕೂ ಕೂಡ ಹಾಕ್ತಾ ಇದ್ದೆ. ಬಟ್ ವಿಡಿಯೋಸ್ ಏನೂ ಹಾಕ್ತಾ ಇರಲಿಲ್ಲ. ಸ್ವಲ್ಪ ದಿನ ಆದಮೇಲೆ ವಿಡಿಯೋಸ್ ಹಾಕಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಬಟ್ ಒಂದು ಸ್ವಲ್ಪ ಭಯ ಇತ್ತು. ಯೂಟ್ಯೂಬ್ನಲ್ಲೂ ಕೂಡ ಜಾಸ್ತಿ ರೀಚ್ ಸಿಗ್ತಾ ಇರಲಿಲ್ಲ. ನಾನು ಮೊದಲೇ ಹೇಳ್ದಾಗೆ ಆಲ್ರೆಡಿ ಒಂದು ಸಾರಿ ಶೇರ್ ಮಾಡಿದ್ದೀನಿ. ಅಮ್ಮಮ್ಮ ಅಂದರೆ 100 ವ್ಯೂಸ್ ಬಂದರೆ ಒಂದು ವಿಡಿಯೋಗೆ ಜಾಸ್ತಿ ಆಗೋದು. ಇವಾಗಲೂ ಕೂಡ ಅಷ್ಟೇ ಬರೋದು ಆ ಚಾನಲ್ನಲ್ಲಿ. ಅದೇನು ಅಂತ ಗೊತ್ತಿಲ್ಲ, ಎಷ್ಟು ವೀಡಿಯೋಸ್ ಹಾಕಿದ್ದೆ ಅಂದರೆ ಸ್ವಲ್ಪ ಎಲ್ಲನೂ ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅಷ್ಟು ಬೇಜಾರಾಗ್ಬಿಟ್ಟಿತ್ತು ನನಗೆ. ಯೂಟ್ಯೂಬ್ಗೂ ಕೂಡ ಶೂಟ್ ಮಾಡಿ ಹಾಕ್ತೀನಿ, ರೀಚ್ ಆಗ್ತಾಯಿಲ್ಲ. ಇನ್ಸ್ಟಾಗ್ರಾಮ್ಗೂ ಕೂಡ ಕಷ್ಟಪಟ್ಟು ನಾರ್ಮಲ್ ಆಗಿ ಅಂದರೆ ರೀಲ್ಸ್ಗೆ ಶೂಟ್ ಮಾಡ್ತಾರಲ್ವ ಅದೇ ರೀತಿ ಶೂಟ್ ಮಾಡಿ ಹಾಕಿ ರೀಚ್ ಆಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಇಷ್ಟೊಂದು ಕಷ್ಟಪಟ್ಟು ಕೂಡ ರೀಚ್ ಆಗಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ಏನು ಮಾಡ್ತಾಯಿದ್ದೆ, ಯೂಟ್ಯೂಬ್ಗೆ ಶೂಟ್ ಮಾಡ್ತಿದ್ದೆ ಅಲ್ವಾ, ಅದನ್ನೇ ಇನ್ಸ್ಟಾಗ್ರಾಮ್ಗೂ ಕೂಡ ಹಾಕ್ತಾಯಿದ್ದೆ. ಇವಾಗ ನಾರ್ಮಲ್ ಯೂಟ್ಯೂಬ್ ವಿಡಿಯೋನ ಇನ್ಸ್ಟಾಗ್ರಾಮ್ಗೆ ಹಾಕಿದಾಗ ಮೇಲ್ಗಡೆ ಸ್ವಲ್ಪ ಬ್ಲ್ಯಾಕ್, ಕೆಳಗಡೆ ಸ್ವಲ್ಪ ಬ್ಲ್ಯಾಕ್, ಮಧ್ಯದಲ್ಲಿ ಮಾತ್ರ ಒಂದು 2 ಇಂಚಸ್ಗೆ ಬರುತ್ತಲ್ವ, ಅಂದರೆ ಒಂದು ಚಿಕ್ಕ ಡೈಮೆನ್ಷನಲ್ಲಿ ಬರುತ್ತಲ್ವ ವಿಡಿಯೋ, ಆ ಥರನೇ ಹಾಕ್ತಾಯಿದ್ದೆ. ಆವಾಗಲೂ ಕೂಡ ರೀಚ್ ಆಗ್ತಾ ಇರಲಿಲ್ಲ. ನನಗೆ ಗೊತ್ತಿತ್ತಲ್ವ ರೀಚ್ ಆಗಲ್ಲ ಅಂತ, ಅದಕ್ಕೆ ನಾನು ಬೇರೆ ಥರ ಏನು ಶೂಟ್ ಮಾಡ್ತಾ ಇರಲಿಲ್ಲ, ಅದೇ ವಿಡಿಯೋನೇ ಹಾಕ್ತಾಯಿದ್ದೆ. ಅದಾದಮೇಲೆ ಒಂದಿನ ಹೀಗೇ ಎಡಿಟ್ ಮಾಡಬೇಕಾದ್ರೆ ರೊಟೇಟ್ ಅಂತ ಬರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಆಗಿ ಈ ಫುಲ್ ಸ್ಕ್ರೀನಲ್ಲಿ ನನ್ನ ಯೂಟ್ಯೂಬ್ ವೀಡಿಯೋನೇ ಫುಲ್ ಸ್ಕ್ರೀನ್ ಬಂತು. ಅಂದರೆ ಎಲ್ಲೂ ಕೂಡ ಕಟ್ಟಾಗಲಿಲ್ಲ, ಆ ಥರ ಬಂದಿತ್ತು. ಬಟ್ ರೊಟೇಟ್ ಮಾಡಿ ಈ ಥರ ಹಾಕಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮ್ ಎಡಿಟ್ ಮಾಡುವಾಗ ಒಂದು ರಸಮ್ ರೆಸಿಪಿ ಎಡಿಟ್ ಮಾಡ್ತಾಯಿದ್ದೆ, ಅದನ್ನು ಆ ರೀತಿ ಎಡಿಟ್ ಮಾಡಿ ಹಾಕಿದೆ. ಆ ರಸಮ್ ರೆಸಿಪಿ ಒಂದೇ ದಿನಕ್ಕೆ ತುಂಬ ರೀಚ್ ಆಗೋಯಿತು. ಒಂದು 10 ದಿನಕ್ಕೆ 10,000 ಫಾಲೋವರ್ಸ್ ಗೇನ್ ಆಗಿಬಿಟ್ರು. ನನಗೆ ಎಷ್ಟು ಖುಷಿ ಆಗೋಯಿತು ಅಂತ ಅಂದರೆ, ನನಗೆ ಗೊತ್ತೇ ಇರಲಿಲ್ಲ ಅಷ್ಟು ರೀಚ್ ಆಗುತ್ತೆ ಅಂತ. ಒಂದು ರೇಂಜ್ಗೆ ಈಗ 1-2-3 ವ್ಯೂಸ್ ಬರ್ತಾ ಇರೋ ಕಡೆ 1,000-10,000 ವ್ಯೂಸ್ ಬಂದುಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ವ, ಆ ಥರ ಖುಷಿ ಆಯಿತು. ಹಾಗೆಯೇ ವಿಡಿಯೋ ಎಲ್ಲ ರೀಚ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಸ್ವಲ್ಪ ಖುಷಿ ಆಯಿತು. ಅದಾದಮೇಲೆ ನಾರ್ಮಲಾಗಿ ಅಂದರೆ ಯೂಟ್ಯೂಬ್ಗೆ ಬೇರೆಯೇ ಸೆಪ್ರೇಟಾಗಿ ವಿಡಿಯೋನ ಶೂಟ್ ಮಾಡ್ತಾಯಿದ್ದೆ. ಹಾಗೆಯೇ ಇನ್ಸ್ಟಾಗ್ರಾಮ್ಗೆ ಬೇರೆ ಥರ ನಾರ್ಮಲ್ ಡೈಮೆನ್ಷನ್ ಏನಿರುತ್ತೆ, ರೀಲ್ಸ್ ಡೈಮೆನ್ಷನ್, ಅದರಲ್ಲೇ ಇಟ್ಕೊಂಡು ಶೂಟ್ ಮಾಡ್ತಾಯಿದ್ದೆ. ಶೂಟ್ ಮಾಡಿ ಎಡಿಟ್ ಮಾಡಿ ಕೂಡ ಹಾಕ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ಸ್ವಲ್ಪ ರೀಚ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು, ಓಕೆ ಯೂಟ್ಯೂಬ್ಗೆ ಕಡಿಮೆನೇ ವೀಡಿಯೋ ಹಾಕೋಣ, ಹೇಗಿದ್ರೂ ವ್ಯೂಸ್ ಎಲ್ಲ ತುಂಬಾ ಕಡಿಮೆ ಅಲ್ವಾ, ಯಾಕೆ ಅಷ್ಟು ಕಷ್ಟಪಡಬೇಕು ಅಂತ. ಓಕೆ ಇನ್ಸ್ಟಾಗ್ರಾಮ್ಗೆ ಫೋಕಸ್ ಮಾಡಿ ಚೆನ್ನಾಗಿ ವೀಡಿಯೋ ಮಾಡಿ ಹಾಕೋಣ ಅಂತ. ಆಲ್ರೆಡಿ ಒಂದು ಫೋನ್ ಇತ್ತು ನನ್ನ ಹತ್ರ, ಅದನ್ನು ಬಿಟ್ಟು ಇನ್ನೊಂದು ಫೋನನ್ನು ತೊಗೊಂಡು ಟ್ರೈಪೋಡ್ ಮತ್ತು ರಿಂಗ್ ಲೈಟ್ ಎಲ್ಲ ತೊಗೊಂಡು ಮತ್ತೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಹೇಗೆ ಮಾಡ್ತಿದ್ದೆ ಅಂದರೆ, ಮೊದಲು ನಾವು ಹಳೆ ಮನೇಲಿದ್ವಲ್ಲ ಅದರಲ್ಲಿ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇತ್ತು.
ಅಂದರೆ ನ್ಯಾಚುರಲ್ ಆಗಿ ಬೆಳಕು ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಟೆರೆಸ್ ಮೇಲೆ ತೊಗೊಂಡೋಗಿ ಶೂಟ್ ಮಾಡ್ಕೊಂಬರೋದು. ಅಂದರೆ ಇವಾಗ ಏನಾದ್ರೂ ಬಿಸಿಬೇಳೆಬಾತ್ ಮಾಡ್ತಿದ್ದೀನಿ ಅಂತಂದರೆ, ಇಲ್ಲ ಏನಾದರೂ ಚಟ್ನಿ ಮಾಡ್ತೀನಿ, ಇನ್ಯಾವುದೋ ಗೊಜ್ಜನ್ನ ಮಾಡ್ತೀನಿ ಅಂತಂದರೆ ಮೇಲ್ಗಡೆ ತೊಗೊಂಡೋಗೋದು, ಮತ್ತೆ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋದು, ಮತ್ತೆ ತೊಗೊಂಡು ಬರೋದು, ಮತ್ತೆ ಕುಗ್ಗಿಸ್ಕೊಳ್ಳೋದು, ಮತ್ತೆ ಮೇಲ್ಗಡೆ ತೊಗೊಂಡೋಗೋದು, ಶೂಟ್ ಮಾಡ್ಕೊಂಬರೋದು, ಈ ಥರ ಮಾಡ್ತಾಯಿದ್ದೆ. ಎಷ್ಟು ಕಷ್ಟ ಆಗೋದು ಅಂತಂದರೆ ಒಂದು ವಿಡಿಯೋ ಶೂಟ್ ಮಾಡೋಕ್ಕೆ ಆಲ್ಮೋಸ್ಟ್ ಅರ್ಧ ದಿನ ಹೋಗ್ಬಿಡೋದು. ಬಟ್ ಅದು ಬರೀ 1 ನಿಮಿಷ ಹಾಕುವಂತಹ ವಿಡಿಯೋ. ಅಷ್ಟು ಕಷ್ಟಪಟ್ಟು ಶೂಟ್ ಮಾಡಿದ್ದೀನಿ. ನನ್ನ ಹಳೆ ವೀಡಿಯೋಸ್ನ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಸುತ್ತ ಮರ ಗಿಡಗಳಿರುವಂತಹ ಲೊಕೇಶನಲ್ಲಿ ಇಟ್ಕೊಂಡು ಶೂಟ್ ಮಾಡ್ತಾಯಿದ್ದೆ. ಒಂದು ಸರಿ ಹೋಗಿ ನನ್ನ ಪೇಜ್ನ ಚೆಕ್ ಮಾಡಿ, ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಶೂಟ್ ಮಾಡ್ತಾಯಿದ್ದೆ ಅಂತ. ಅದಾದಮೇಲೆ ರಿಂಗ್ ಲೈಟ್ ಎಲ್ಲ ತೊಗೊಂಡು ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನಾವು ಮನೆ ಕೂಡ ಚೇಂಜ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಲೈಟಿಂಗ್ ಎಲ್ಲ ಚೆನ್ನಾಗಿತ್ತು, ರಿಂಗ್ ಲೈಟ್ ಎಲ್ಲ ಪ್ರಾಪರಾಗಿ ಇಟ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿತ್ತು. ಹಾಗಾಗಿ ಅಲ್ಲಿಂದ ಸ್ವಲ್ಪ ಇನ್ನೂ ಚೆನ್ನಾಗಿ ಶೂಟ್ ಮಾಡಬೇಕು ಅಂತ ಪ್ರಾಪರಾಗಿ ಇನ್ನೊಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡು ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗಿನ ವೀಡಿಯೋಸ್ಗೆ ಮತ್ತು ಓಲ್ಡ್ ವೀಡಿಯೋಸ್ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ವಾಯ್ಸ್ ಓವರ್ ಕೂಡ ಅಷ್ಟೇ. ನಾವು ಯಾವುದಾದ್ರೂ ಹೊಸದಾಗಿ ಏನಾದರೂ ಮಾಡಬೇಕು ಅಂದಾಗ ಸ್ವಲ್ಪ ಭಯನೇ ಇರುತ್ತೆ. ನೀವೇ ಬೇಕಾದರೆ ಒಂದು ಸರಿ ಟ್ರೈ ಮಾಡಿ. ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಥರ ಒಂದು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡು ನಿಮ್ಮ ವಾಯ್ಸ್ನ ನೀವೇ ರೆಕಾರ್ಡ್ ಮಾಡಿ. ನೀವು ನ್ಯಾಚುರಲ್ ಆಗಿ ಏನು ಮಾತಾಡ್ತೀರಾ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗೆ ಮಾತಾಡಿರ್ತೀರ. ಅದೇ ಥರ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ನಾನು ಕೂಡ. ಇವಾಗ ಒಂದು ರೇಂಜಿಗೆ ಗೊತ್ತಾಗಿದೆ ಯಾವ ರೀತಿ ವಾಯ್ಸ್ ಓವರ್ ಕೊಡಬೇಕು, ಎಲ್ಲಿ ಕಟ್ ಮಾಡಬೇಕು, ಏನಾದರೂ ಡಿಸ್ಟರ್ಬೆನ್ಸ್ ಆದರೆ ಯಾವ ರೀತಿ ಕಟ್ ಮಾಡಿ ಅದನ್ನು ತೆಗಿಬೇಕು ಅಂತ ಎಲ್ಲ ಆ ರೀತಿ ವಾಯ್ಸ್ ಓವರ್ ಕೊಟ್ಟು ಇವಾಗ ಒಂದು ರೇಂಜ್ಗೆ ತುಂಬ ಏನು ಫುಲ್ ಹೈಫೈ ಆಗೇನು ವಿಡಿಯೋ ಶೂಟ್ ಮಾಡಲ್ಲ. ನನಗೆ ಹೆಂಗೆ ಬರುತ್ತೋ, ನನಗೆ ಎಷ್ಟು ನಾಲೆಡ್ಜ್ ಇದೆಯೋ ಅಷ್ಟರಲ್ಲಿ ವಿಡಿಯೋನ ಶೂಟ್ ಮಾಡಿ ಹಾಕ್ತಿದ್ದೀನಿ. ನೀವು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ದುಡ್ಡು ಬರುತ್ತಾ, ಪೇಮೆಂಟ್ ಆಗುತ್ತಾ ಅಂತ ಕೇಳ್ತಿರ್ತೀರಾ ಕೆಲವರು. ಇನ್ಸ್ಟಾಗ್ರಾಮ್ನಲ್ಲಿ ಅವರು ಪೇಮೆಂಟ್ ಅಂತ ಏನೂ ಕೊಡೋದಿಲ್ಲ. ನಾವೇನಾದರೂ ಕೊಲಾಬ್ರೇಷನ್ ಅಂತ ಏನಾದರೂ ಮಾಡಿದಾಗ ಅಲ್ಲಿಂದ ಬ್ರ್ಯಾಂಡ್ ಕಡೆಯಿಂದ ಪೇಮೆಂಟ್ ಏನು ಬರುತ್ತೋ ಅಷ್ಟೇ. ಅದು ಯಾವಾಗಲೂ ಒಂದೊಂದು ಸಾರಿ ಬರುವಂಥದ್ದು. ಇದಾಗಿತ್ತು ನನ್ನ ಇನ್ಸ್ಟಾಗ್ರಾಮ್ ಜರ್ನಿ. ಹಾಗೆ ಇಲ್ಲಿ ಕುಕ್ಕರ್ನಲ್ಲಿ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕಿ ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈಡ್ ಆನಿಯನ್ ಥರ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಅದೇ ಎಣ್ಣೆಗೆ ಹೋಲ್ ಸ್ಪೈಸಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಫ್ಲವರ್, ಪುಲಾವ್ ಎಲೆ, ಸೋಂಪು ಈ ಥರ ಎಲ್ಲನೂ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸಿ ಫ್ರೈ ಮಾಡಿಕೊಂಡು ಫ್ರೆಶ್ಶಾಗಿ ಮಾಡಿಟ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ತರಕಾರಿನೆಲ್ಲ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಮಸಾಲ ಪುಡಿಗಳನ್ನ ಸೇರಿಸ್ಕೊತಾ ಇದ್ದೀನಿ. ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆಯೇ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿ. ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳುವಾಗ ಹಸಿಮೆಣಸಿನ್ಕಾಯಿನ ಸೇರಿಸಿ ಮಾಡ್ಕೊಂಡಿರ್ತೀವಿ. ನೋಡ್ಕೊಂಡು ಈ ಹಂತದಲ್ಲಿ ಅಚ್ಕಾರದ ಪುಡಿನ ಸೇರಿಸ್ಕೋಬೇಕಾಗತ್ತೆ. ನಂತರ ಧನಿಯಾ ಪುಡಿ, ಚಿಟಿಕೆಯಷ್ಟು ಜೀರಿಗೆ ಪುಡಿ, ಇನ್ನು ಬಿರಿಯಾನಿ ಮಸಾಲಾನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲೇ ಸೇರಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಹುಳಿ ಇರುವಂಥ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಟೊಮ್ಯಾಟೋನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೆಗಡಿ ಇತ್ತಲ್ವ, ಸುಮ್ಮನೆ ಹಾಕಿದ್ರೆ ಯಾಕೆ ಬೇಕು ಅಂತ. ಬೇಕು ಅಂದರೆ ನೀವು ಟೊಮ್ಯಾಟೋನು ಕೂಡ ಸೇರಿಸ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಟೊಮ್ಯಾಟೋನ ಸ್ಕಿಪ್ ಮಾಡಿಕೊಂಡು ಹುಳಿ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಮೊಸರನ್ನ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರೋವಂಥ ಅಕ್ಕಿನ ಈ ರೀತಿ ಹರಡಿಸ್ಕೋಬೇಕು. ಅಂದರೆ ಇದನ್ನು ಮೊದಲೇ ಕುಕ್ಕೆಲ್ಲ ಏನು ಮಾಡ್ಕೊಂಡಿಲ್ಲ, ಅಂದರೆ ಬೇಯಿಸ್ಕೊಂಡಿಲ್ಲ, ಬರೀ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಈಕ್ವಲ್ ಆಗಿ ಎಲ್ಲ ಸೈಡು ಈಕ್ವಲ್ ಆಗಿ ಸ್ಪ್ರೆಡ್ ಆಗಬೇಕು. ಆ ರೀತಿ ಹಾಕಿ ಅದ್ರ ಮೇಲೆ ಇವಾಗ ಸ್ವಲ್ಪ ಬಿರಿಯಾನಿ ಮಸಾಲಾನ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ನಾರ್ಮಲ್ ಆಗಿ ದಮ್ ಕಟ್ಕೋತೀವಲ್ವ, ಅದೇ ರೀತಿ ಮಾಡ್ಕೊಳ್ಳೋ ಅಂಥದ್ದು. ಅದರಲ್ಲಿ ಆಲ್ರೆಡಿ ಸ್ವಲ್ಪ ಬೇಯಿಸ್ಕೊಂಡು ಅನ್ನನ ಸೇರಿಸ್ಕೊಂಡಿರ್ತೀವಿ, ಬಟ್ ಇದರಲ್ಲಿ ಬರೀ ಅಕ್ಕಿನ ಸೇರಿಸ್ಕೊತಾ ಇರೋದು. ಹಾಗಾಗಿ ಒಂದೇ ಲೇಯರ್ ಮಾಡ್ಕೋತಾ ಇರುವಂಥದ್ದು. ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಕುಕ್ಕರ್ನಲ್ಲೇ. ಆ ರೆಸಿಪಿನೇ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು. ಬಿರಿಯಾನಿ ಮಸಾಲಾನ ಹಾಕಿದ ಮೇಲೆ ಈ ಫ್ರೈಡ್ ಆನಿಯನ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹಾಕಿ ಅದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪುದೀನ ಸೊಪ್ಪನ್ನು ಕೂಡ ಸೇರಿಸಿ ಅದ್ರ ಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಾದ ನಂತರ ಸ್ವಲ್ಪ ಉಪ್ಪನ್ನು ಕೂಡ ಸ್ಪ್ರಿಂಕಲ್ ಮಾಡಿಕೊಂಡು ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪನ ಒಂದು 2ರಿಂದ 3 ಸ್ಪೂನಷ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ.
ಹಾಕಿದ ನಂತರ ಇವಾಗ 2 ಕಪ್ನಷ್ಟು ಅಕ್ಕಿಗೆ ನಾನಿಲ್ಲಿ 3.5 ಕಪ್ನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಫುಲ್ ಬಿರಿಯಾನಿ ಥರನೇ ಪುಡಿ ಪುಡಿಯಾಗಿ ಬೇಕು ಅಂದರೆ 3 ಕಪ್ನಷ್ಟು ಮಾತ್ರ ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ 3.5 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನೂ ಸಾಫ್ಟಾಗಿ ಬೇಕು ಅಂದರೆ 4 ಕಪ್ನಷ್ಟು ನೀರನ್ನು ಕೂಡ ಹಾಕ್ಕೋಬೋದು. ಆದರೆ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಸಾಫ್ಟಾಗಿರಲಿ ಅಂತ 3.5 ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಬಾರ್ದು. ಅದಕ್ಕೋಸ್ಕರನೇ ಮೊದಲೇ ನೀವು ಮಸಾಲೆ ಮತ್ತು ಈ ರೈಸ್ಗೆ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ತರಕಾರಿ ಬೇಯುವಾಗ ಹಾಕ್ಕೊಂಡಿರ್ತೀವಲ್ವ ಆವಾಗಲೇ ಹಾಕ್ಕೊಂಡಿರಬೇಕು. ಅದನ್ನು ಮಿಕ್ಸ್ ಮಾಡ್ದೇ ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಅದ್ರ ಮೇಲೆ ವಿಷಲ್ನು ಕೂಡ ಕ್ಲೋಸ್ ಮಾಡಿ, ಅಂದರೆ ಅದು ವೆಯ್ಟ್ ಇರುತ್ತಲ್ವ ಕುಕ್ಕರ್ದು, ಅದನ್ನು ಕೂಡ ಹಾಕಿ ಅದನ್ನು ಸಿಮ್ನಲ್ಲೇ ಇಟ್ಕೊಂಡು ಕೂಗಿಸ್ಕೋಬೇಕು. ಲೈಟಾಗಿ ಕೂಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ತನಕ ಇದ್ದರೆ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿಯಾಗಿರುತ್ತೆ. ಇವಾಗ ಅದು ರೆಡಿ ಆಗೋ ಅಷ್ಟರಲ್ಲಿ ಸೈಡಲ್ಲಿ ಈ ರಾಯ್ತ ಕೂಡ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲ್ ರಾಯ್ತ, ಅಂದರೆ ಆನಿಯನ್ ಮತ್ತು ಕ್ಯುಕುಂಬರ್ ರಾಯ್ತ ತುಂಬ ಸಿಂಪಲ್ಲಾಗಿರುತ್ತೆ. ಈ ಬಿರಿಯಾನಿಗಂತೂ ಸೈಡ್ ಡಿಶ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರಾಯ್ತ ಕೂಡ ರೆಡಿ ಇರುತ್ತೆ. ನಿಮಗೆ ಎಕ್ಸ್ಟ್ರಾ ಪದಾರ್ಥಗಳು ಬೇಕು ಅಂದರೆ ಹಾಕ್ಕೋಬೋದು. ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ಕೆಲವೊಂದು ಸಾರಿ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಇರಲಿ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಆದಷ್ಟು ಈರುಳ್ಳಿ ಮತ್ತು ಈ ಸೌತೆಕಾಯಿ ಏನಿತ್ತು ಎರಡನ್ನೂ ಕೂಡ ಸೇಮ್ ಅಳತೆನಲ್ಲೇ ಕಟ್ ಮಾಡ್ಕೊಂಡಿರ್ತೀನಿ. ಅಂದರೆ ತೀರಾ ಸಣ್ಣದಾಗಿಯೂ ಕೂಡ ಇಲ್ಲ, ತೀರಾ ದಪ್ಪದಾಗಿಯೂ ಕೂಡ ಇಲ್ಲ, ಆ ಥರ ಸಣ್ಣದಾಗಿ ಮಾಡ್ಕೊಂಡ್ರೆ ಎರಡೂ ಕೂಡ ಸಣ್ಣದಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಉದ್ದುದಾಗಿ ಮಾಡ್ಕೋತಿದ್ದೀರಾ ಅಂದರೆ ಎರಡನ್ನೂ ಕೂಡ ಉದ್ದುದಾಗಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಬಿರಿಯಾನಿ ಕೂಡ ರೆಡಿಯಾಗಿತ್ತು. ಈಗ ನೀವು ನೋಡ್ತಿರ್ಬೋದು ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಈ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಎಲ್ಲೂ ಕೂಡ ಮಿಕ್ಸ್ ಆಗಿಲ್ಲ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿರುವಂಥ ಬಿರಿಯಾನಿ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬೆಂದಿದೆ. ಮಸಾಲೆ ಆಗಿರ್ಬೋದು, ಅನ್ನ ಆಗಿರ್ಬೋದು ಎಲ್ಲವೂ ಕೂಡ ಸ್ವಲ್ಪನೂ ಕೂಡ ತಳ ಹಿಡ್ಕೊಳ್ಳೋದಿಲ್ಲ. ಸ್ವಲ್ಪ ಹೆವಿ ಬಾಟಮ್ ಇರುತ್ತಲ್ವ ಆ ಥರ ಕುಕ್ಕರ್ನ ಬಳಸ್ಕೊಳ್ಳಿ. ಈ ಥರ ಅಲ್ಯೂಮಿನಿಯಂ ಕುಕ್ಕರ್ನ ಬಳಸ್ಕೊಂಡ್ರೆ, ಅಂದರೆ ಇಂಡಾಲಿಯಂ ಕುಕ್ಕರ್ನ ಬಳಸ್ಕೊಂಡ್ರೆ ಜಾಸ್ತಿ ತಳ ಹಿಡಿಯೋದಿಲ್ಲ ಬಿರಿಯಾನಿ ಮಾಡ್ಕೊಳ್ಳೋವಾಗ. ನಿಮ್ಮ ಮನೇಲಿ ಸ್ಟೀಲ್ ಕುಕ್ಕರ್ ಸ್ವಲ್ಪ ಹೆವಿ ಬಾಟಮ್ ಇರುವಂಥದ್ದಿತ್ತು ಅಂದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ನಾರ್ಮಲ್ ಪಾತ್ರೆಯಲ್ಲಿ ಮಾಡ್ಕೋತೀರಾ ಅಂದರೆ ಸೇಮ್ ಹೀಗೇ ಮಾಡಿಕೊಂಡು ಈ ಕುಕ್ಕರ್ ಲಿಡ್ನ ಬದಲಾಗಿ ಯಾವುದಾದ್ರೂ ಒಂದು ತಟ್ಟೆನ ಮುಚ್ಚಿಟ್ಟು ಅದ್ರ ಮೇಲೆ ಯಾವುದಾದ್ರೂ ವೆಯ್ಟ್ ಆಗಿರುವಂಥದ್ದನ್ನು ಏನಾದರೂ ಇಟ್ಟು ಸಿಮ್ನಲ್ಲೇ ಇಟ್ಕೊಂಡು ಅದನ್ನು ಬೇಯಿಸ್ಕೊಂಡ್ರೆ ಅದು ಕೂಡ ಸೇಮ್ ಇದೇ ಥರ ರೆಡಿಯಾಗಿರುತ್ತೆ. ನೋಡಿ ಬಿಳಿ ಬಿಳಿ ಅನ್ನೋ ಥರ ಯಾವುದೂ ಇಲ್ಲ, ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಹೊಂದ್ಕೊಂಡು ಬಿಸಿ ಬಿಸಿಯಾಗಿರುವಂಥ ಹಾಗೆಯೇ ಸಕ್ಕ ಟೇಸ್ಟಿ ಆಗಿರುವಂಥ ಬಿರಿಯಾನಿ ರೆಡಿಯಾಗಿರುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಇವಾಗ ಬಿಸಿ ಬಿಸಿಯಾಗಿರುವಂಥ ಬಿರಿಯಾನಿನ ಸರ್ವ್ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿರುವಂಥ ಆನಿಯನ್ ಕ್ಯುಕುಂಬರ್ ರಾಯ್ತ, ಹಾಗೆಯೇ ಸ್ವಲ್ಪ ಸ್ವೀಟ್ ಕೂಡ ಬೇಕಲ್ವಾ. ಮೊನ್ನೆ ಮಾಡಿದಂತಹ ಜಾಮೂನ್ ಕೂಡ ಇತ್ತು, ಸೊ ಹಾಗಾಗಿ ಅದನ್ನೇ ಸರ್ವ್ ಮಾಡ್ಕೋತಾ ಇದ್ದೀನಿ. ಇವಾಗಲೂ ಕೂಡ ನಾನು ಹೆಂಗೆ ಮಾಡಿದ್ದೆ ಅಲ್ವಾ ಅದೇ ಥರ ಇದೆ ನೋಡಿ. ಎಲ್ಲೂ ಕೂಡ ಫುಲ್ ಸಾಫ್ಟ್ ಆಗಿಬಿಡೋದು ಇಲ್ಲಾಂದರೆ ಹುಳಿ ಬರೋದು ಆ ಥರ ಏನೂ ಆಗಿಲ್ಲ. ಆಲ್ರೆಡಿ ನಾವು ಹುಳಿ ಹಾಕಿರ್ತೀವಲ್ವ, ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಹಾಗಾಗಿ ಜಾಮೂನ್ ಬೇಗ ಕೆಟ್ಟೋಗೋದಿಲ್ಲ. 2-3 ದಿನ ಅಥವಾ 4 ದಿನ ತನಕ ಹೊರಗಡೆ ಇಟ್ಕೋಬೋದು. 1 ವೀಕ್ ತನಕ ಸ್ಟೋರ್ ಮಾಡ್ಕೋಬೇಕು ಅಂದರೆ ನೀವು ಆರಾಮಾಗಿ ಫ್ರಿಜ್ನಲ್ಲಿ ಇಟ್ಕೋಬೋದು. ನೋಡಿ ಎಲ್ಲೂ ಕ್ರ್ಯಾಕ್ ಇಲ್ಲದೆ ಇರೋ ಥರ ಎಷ್ಟು ಚೆನ್ನಾಗಿ ಜಾಮೂನ್ ರೆಡಿ ಆಗಿದೆ. ಅಂದರೆ ಹೋಟೆಲ್ಗಳಲ್ಲಿ ಅಥವಾ ಬೇಕ್ರಿಗಳಲ್ಲಿ ಸಿಗುತ್ತಲ್ವ ಅದೇ ರೀತಿ ಅಷ್ಟೇ ದಪ್ಪದಾಗಿ ಮಾಡಿರುವಂಥ ಜಾಮೂನ್ ಇದು. ಒಳಗಡೆ ಸ್ವಲ್ಪನೂ ಕೂಡ ಗಂಟಿರೋದಿಲ್ಲ, ಒಳಗಡೆ ನೀಟಾಗಿ ಪಾಕ ಹಿಡ್ದಿರುತ್ತೆ. ಈ ಜಾಮೂನ್ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಲಾಸ್ಟ್ ವಿಡಿಯೋನ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಭಾನುವಾರ ವೆದರ್ ಕೂಡ ಸ್ವಲ್ಪ ಚಳಿಯಾಗಿತ್ತು, ಅಂದರೆ ಮೋಡ ಎಲ್ಲ ಮುಚ್ಕೊಂಡಿತ್ತು. ಈ ಥರ ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದರೂ ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗಾಗಿ ಇವತ್ತು ಬಿರಿಯಾನಿ ಮಾಡಿ ನಮ್ಮ ಈ 200ಗೆ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ವಿ. ಲಂಚ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೇಕ್ ಕೂಡ ತರಿಸಿದ್ರು. ನನಗೆ ಯೂಶ್ವಲಿ ಪೇಸ್ಟ್ರೀಸ್ ಎಲ್ಲ ಇಷ್ಟ ಆಗೋದಿಲ್ಲ, ಅದರಲ್ಲಿ ಪೈನಾಪಲ್ ಪೇಸ್ಟ್ರಿ ಮಾತ್ರ ಇಷ್ಟ ಆಗೋದು, ಇಲ್ಲಾಂದರೆ ಹನಿ ಕೇಕ್ ಇಷ್ಟ ಆಗುತ್ತೆ ಅಷ್ಟೇ. ಇನ್ನು ಬೇರೆ ಯಾವ ಫ್ಲೇವರ್ ಪೇಸ್ಟ್ರಿ ಕೂಡ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನನಗೆ ಯಾವುದು ಇಷ್ಟ ಅದೇ ಕೇಕ್ನೇ ತರಿಸಿದ್ರು. ಮೊದಲು ಚಾಕ್ಲೇಟ್ ಇಷ್ಟ ಆಗೋದು, ಬಟ್ ಯಾವಾಗಲೂ ಒಂದ್ಸರಿ ನನ್ನ ಹಸ್ಬೆಂಡ್ ಈ ಟ್ರಫಲ್ ಕೇಕ್ನ ತರಿಸಿದ್ರಾಯ್ತಾ, ಫುಲ್ ಹೆವಿ ಚಾಕ್ಲೇಟ್ ಇರುವಂಥದ್ದು. ಅದನ್ನು ತಿಂದು ನನಗೆ ಮುಖಕ್ಕೆ ಹೊಡೆದಾಗಿ ಆ ಚಾಕ್ಲೇಟ್ ಕೇಕ್ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ. ಹಾಗಾಗಿ ನನಗೆ ಯಾವ ಫ್ಲೇವರ್ ಇಷ್ಟ ಅದೇ ಕೇಕ್ನೇ ತರಿಸಿದ್ರು. ನಂಗೆ ತುಂಬ ಇಷ್ಟ ಈ ಫ್ಲೇವರ್ ಕೇಕ್. ಅದರಲ್ಲೂ ಕೂಡ ಜಸ್ಟ್ ಬೇಕ್ ಕೇಕ್ಗಳಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಅಲ್ಲಿಂದ ತರಿಸಿದಾಗ ತುಂಬ ಫ್ರೆಶ್ಶಾಗಿ ಜ್ಯೂಸಿಯಾಗಿರುತ್ತೆ ಅಂತ. Congrats, Mangala. Congrats. Thank you, baby. Congrats. Keep growing. 500K next target.
ಏನಾಗಲ್ಲ. ಕಟ್ ಮಾಡ್ತೀನಿ. ನಾವು ಏನೇ ಮಾಡಿದ್ರೂ ಕೂಡ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ. ಫ್ಯಾಮಿಲಿಯವರು ಸಪೋರ್ಟ್ ಮಾಡಿದ್ರೇ ನಾವೇನಾದ್ರೂ ಮಾಡೋಕ್ಕಾಗೋದು. ಫ್ಯಾಮಿಲಿ ಸ್ವಲ್ಪ ಹಾಗೆ ಹೀಗೆ ಅಂತಂದರೆ ನಾವೇನೂ ಮಾಡೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಅದಕ್ಕೋಸ್ಕರನೇ ಇವತ್ತು ಈ ದಿನ ಬಂದಿರೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.